ಹಾಯ್ ಫ್ರೆಂಡ್ಸ್, ಟಿ ಮತ್ತು CETಗೆ ಕ್ವಶನ್ ನೋಡೋಣ ಬನ್ನಿ. ಫಸ್ಟ್ ಒನ್ ಬಂದು 125ರ ಘಾತ ರೂಪ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ 125 ಘಾತ ರೂಪ ಅಂತ ಕೇಳಿದಾಗ ನಾವು ಯಾವ ರೀತಿ ಮಾಡ್ಕೋಬೋದು ಅಂತ ಅಂದರೆ ನೋಡಿ, ಇದು ಚಿಕ್ಕದು ಕೊಟ್ಟಿದ್ದಾರೆ. ಚಿಕ್ಕದು ಕೊಡಲಿ ದೊಡ್ಡದು ಕೊಡಲಿ ಯಾವ ರೀತಿ ಕಂಡುಹಿಡ್ಕೊಳ್ಳೋದು ಅಂತ ಒಂದು ಮೆಥಡ್ ನೋಡ್ಕೊಳ್ಳೋಣ. ನೋಡಿ, ಇದನ್ನ ಯಾವ್ದು ಡಿವೈಡ್ ಆಗುತ್ತೆ 5 ತಗೊಂಡಾಗ ನಾವು 5 2 10, 5 10, 5 5 25, 5 5 25. ಸೊ 5 × 5 × 5, 5ರ ಘಾತ 3. ಆನ್ಸರು 5ರ ಘಾತ 3. ಎರಡನೇದು ಬಂದು 3.9, 4.8 ಮತ್ತು 4.5ಗಳ ಸರಾಸರಿ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಸರಾಸರಿ ಕಂಡುಹಿಡಿಯೋದಕ್ಕೆ ಸೂತ್ರ ಇದೆ. x ಒಟ್ಟು ಇದು ಬರುತ್ತೆ, ಮತ್ತೆ ಡಿವೈಡ್ ಬೈ ಅದು ನಾವು ಎಷ್ಟು ಸಂಖ್ಯೆ ತಗೊಳ್ತೀವೋ ಅಷ್ಟರಿಂದ ಡಿವೈಡ್ ಮಾಡಬೇಕು. ಸೊ ಇಲ್ಲಿ ಒಟ್ಟು ಎಷ್ಟೈತೆ ಅಂದರೆ ನೋಡಿ, x⁻ x1 + x2 + x3 ಎಷ್ಟಿರುತ್ತೆ ಅಪ್ ಟು ಅಷ್ಟು ಹೋಗುತ್ತೆ. ಕೆಳಗಡೆ ಏನು x ಅಂತ ಬರುತ್ತೆ, ಅಂದರೆ ಇಲ್ಲಿ ಎಷ್ಟು ನಂಬರ್ ಇರುತ್ತೋ ಅಷ್ಟು ಬರುತ್ತೆ. ಸೊ ಇಲ್ಲಿ x1 ಎಷ್ಟೈತೆ 3.9 ಇದೆ, ಪ್ಲಸ್ 4.8 ಪ್ಲಸ್ 4.5 ಡಿವೈಡ್ ಬೈ ಟೋಟಲ್ ಎಷ್ಟಿದೆ ನಂಬರ್ಸು 1 2 3 ಇದೆ. ಸೊ ಇದನ್ನು ಫುಲ್ ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ ನೋಡಿ, 9 8 ಎಷ್ಟು 17, 17 5 22, 22ಕ್ಕೆ 2 ದಸ್ಕ 2, 4 4 8 2 ದಸ್ಕ 10 ಆಯಿತು, 10 3 13 ಡಿವೈಡ್ ಬೈ 3. ಇದು ಪಾಯಿಂಟ್ ಎಲ್ಲಿದೆ, ಇಲ್ಲಿದೆ ಪಾಯಿಂಟು. ಸೊ ಇದನ್ನು ನಾವು ಡಿವೈಡ್ ಮಾಡಿದಾಗ ನೋಡಿ, 3ರಿಂದ 3 3 3 3 9, 3 4 12, 3 4 12 ಆಯಿತು. ಇಲ್ಲಿ 1 ಉಳ್ಕೋತು, 3 4 12. ಸೊ ಆನ್ಸರ್ ಎಷ್ಟು 4.4. ನೋಡಿ, ಮೂರನೇದು ಬಂದು ಒಂದು ಸಂಖ್ಯೆಯ 50ರಷ್ಟು 10 ಆದರೆ ಆ ಸಂಖ್ಯೆ, ಅಂದರೆ ಒಂದು ಸಂಖ್ಯೆಯಲ್ಲಿ 50ರಷ್ಟು ಅರ್ಧ 10 ಆದರೆ ಇನ್ನು ಅರ್ಧ ಅಲ್ಲಿಗೆ 20 ಅಲ್ವಾ. ನೋಡಿ, 50ರಷ್ಟು 10 ಆದರೆ 100ರಷ್ಟು 20. ಮತ್ತು 0.7% ಈ ರೀತಿ ಬರೆಯಬಹುದು. ಅಂದರೆ 0.7 ನಾವು ಯಾವ ರೀತಿ ಬರ್ಕೋಬೋದು, ಈ ರೀತಿ ಬರ್ಕೋಬೋದು. ಸೊ ಇದನ್ನು ನಾವೇನು ಮಾಡ್ಬೋದು, ಇಲ್ಲಿ 1 0 ಕ್ಯಾನ್ಸಲ್ ಆಗುತ್ತೆ. ಅಂದರೆ ನೋಡಿ, ಇಲ್ಲಿ 2 0 ಕ್ಯಾನ್ಸಲ್ ಆಯಿತು ಅಂದರೆ ಈ 2 ಪಾಯಿಂಟ್ ಮುಂದಕ್ಕೆ ಬರುತ್ತೆ. ಅಂದರೆ 0.20ಗೆ 2 0 7. ನೋಡಿ, ಇದು ಈ ಪಾಯಿಂಟ್ ಏನಿದೆ ಇಲ್ಲಿತ್ತು, 2 0ಗೆ ಎಕ್ಸ್ಟ್ರಾ ಪಾಯಿಂಟ್ ಬಂದಿದೆ. ಇದು ಆನ್ಸರು. ನೆಕ್ಸ್ಟು x1 + x ಘಾತ 0 + y ಘಾತ 0 + z ಘಾತ 0 ನ ಸಂಖ್ಯಾ ಬೆಲೆ ಎಷ್ಟು ಅಂತ ಕೇಳಿದ್ರೆ, ನೀವು ಯಾವುದೇ ತಗೊಳ್ಳಿ, 1ರ ಘಾತ 0 ಅಂದರೆ 1ನೇ, 2ರ ಘಾತ 0 ಅಂದರೂ 1ನೇ, 3ರ ಘಾತ 0 ಅಂದರೂ 1ನೇ, ಹಾಗೆ xರ ಘಾತ ಅಂದರೂ 1ನೇ, y ಘಾತ 0 ಅಂದರೂ 1, zರ ಘಾತ 0 ಅಂದ್ರೂ ಸಹ 1. ಸೊ ಈ 3 1 ಇಲ್ಲಿ ಪ್ಲಸ್ ಇರೋದ್ರಿಂದ ಆನ್ಸರ್ ಎಷ್ಟು ಬರುತ್ತೆ 3. ಅರ್ಧ ಗಂಟೆಯಲ್ಲಿ ಎಷ್ಟು ಸೆಕೆಂಡ್ಗಳಿವೆ ನೋಡಿ. ಫಸ್ಟು ಗಂಟೆ, 1 ಗಂಟೆಗೆ ಎಷ್ಟು ನಿಮಿಷ, 60 ನಿಮಿಷ ಅಂತ ತಗೊಳ್ಳಿ. ಇಲ್ಲಿ ಅರ್ಧ ಗಂಟೆಗೆ ಎಷ್ಟು ನಿಮಿಷ, 30 ನಿಮಿಷ. 1 ಸೆಕೆಂಡ್ಗೆ 1 ನಿಮಿಷಕ್ಕೆ 60 ಸೆಕೆಂಡ್ ಅಂದರೆ 30 ನಿಮಿಷಕ್ಕೆ ಎಷ್ಟಾಯಿತು, 6 3 18, 1800 ಸೆಕೆಂಡುಗಳು. ಆಯತಾಕಾರದ ಕೊಠಡಿಯ ನೆಲದ ಉದ್ದ 6 ಮೀಟರ್ ಮತ್ತು ಅಗಲ 4 ಮೀಟರ್ ಆದರೆ ಅದರ ಸುತ್ತಳತೆ ಎಷ್ಟು? ಫ್ರೆಂಡ್ಸ್, ಇಲ್ಲಿ ಕೇಳಿರೋದು ಆಯತಾಕಾರದ ಕೊಠಡಿಯ ನೆಲದ ಉದ್ದ. ನೋಡಿ, ಆಯತಾಕಾರ ಅಂದರೆ ಇದು ಬರುತ್ತೆ. ಇಲ್ಲಿ ಸುತ್ತಳತೆ ಕೇಳಿರೋದು, ಉದ್ದ ಎಷ್ಟಿದೆ 6 ಸೆಂಟಿಮೀಟರ್ ಇದೆ, ಅಗಲ ಎಷ್ಟಿದೆ 4 ಮೀಟರ್ ಇದೆ. ಸೊ ಇದು ಎಷ್ಟು ಬರುತ್ತೆ, 4 ಮೀಟರ್ ಬರುತ್ತೆ. ಇದು ಸೇಮ್ 6 ಮೀಟರ್ ಬರುತ್ತೆ. ಸುತ್ತಳತೆ ಅಂತ ಕೇಳಿದಾಗ ಸುತ್ತ ಏನಿದೆ ಅದನ್ನು ನಾವು ಕೂಡ್ಕೊಂಡು ಹೋಗೋದು ಅಷ್ಟೇ. 4 + 6 + 4 + 6 ಎಷ್ಟಾಯಿತು, 6 4 10 + 10 20 ಮೀಟರ್. ಇದರ ವಿಸ್ತೀರ್ಣ ಕೇಳಿದಾಗ ಉದ್ದ ಇಂಟು ಅಗಲ ಬರುತ್ತೆ. ಸುತ್ತಳತೆ ಬಂದಾಗ ಸುತ್ತಳತೆ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋದು ಅಷ್ಟೇ ಬರೋದು. ಒಂದು ಮೇಜಿನ ಬೆಲೆ ರೂ. 4320 ಆದರೆ 16 ಮೇಜುಗಳ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದು ಅಷ್ಟೇ, ಒಂದು ಮೇಜಿನ ಬೆಲೆ 4320 ಆದರೆ 16 ಮೇಜುಗಳ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, 6 0 0, 6 12, 2 ದಸ್ಕ 1, 6 3 18, 1 19, 1, 6 4 24, 24 1 25, 1 0 0 2 3 4 0 2 9 2 11, 5 3 8 1 9, 4 2 6. ನೋಡಿ, 69,120. 25,346
1000ದ ಸಮೀಪಕ್ಕೆ ಅಂದಾಜಿಸಿದಾಗ ಆಗುವಂಥ ಬೆಲೆ ಎಷ್ಟು ಅಂತ. ಇಲ್ಲಿ 1000ಕ್ಕೆ ಸಂಬಂಧಪಟ್ಟದ್ದು, ಇದು ಯಾವುದು ತೊಗೊಳೋಂಗಿಲ್ಲ. ನಾವು 1000ಕ್ಕೆ ಸಂಬಂಧಪಟ್ಟಿದ್ದು ನೋಡಿ 25,000. ಇಲ್ಲಿ ಏನಾದರೂ 3ರ ಬದಲು 5 ಮೇಲಿದ್ದರೆ ಅದನ್ನು 26,000 ಅಂತ ಕನ್ಸಿಡರ್ ಮಾಡಬೇಕು. ನೋಡಿ ಹೇಳ್ತೀನಿ ನೋಡಿ, 25,346 ಇದೆಯಲ್ಲ ಇದು. ಸೊ ಇದನ್ನು ನಾವು 25,000 ಅಂತ ಕನ್ಸಿಡರ್ ಮಾಡ್ತೀವಿ. ಅದ್ರ ಬದಲು 25,636 ಎಷ್ಟೋ ಇತ್ತು ಅಂದ್ಕೊಂಡೆ, ಇದು 5ಕ್ಕಿಂತ ಜಾಸ್ತಿ ಇದೆ. ಇದು ನಾವು 26,000 ಅಂತ ಕನ್ಸಿಡರ್ ಮಾಡ್ತೀವಿ. ನೋಡಿ ಇದು 5ಕ್ಕಿಂತ ಕಡಿಮೆ ಇರೋದ್ರಿಂದ 300. ಸೊ 25,000ಕ್ಕೆ ಬರುತ್ತೆ. ಇದೇನಾದ್ರೂ 5ಕ್ಕಿಂತ ಜಾಸ್ತಿ ಹೋಗಿದ್ರೆ ಇದು ಮುಂದಿನಕ್ಕೆ ಕೌಂಟ್ ಆಗುತ್ತೆ. ಇಲ್ಲಿ 300 ಇರೋದ್ರಿಂದ 5 ಕಮ್ಮಿ ಇರೋದ್ರಿಂದ ನಾವು ಇದನ್ನು 25,000ಕ್ಕೆ ನಾವು ತೊಗೋಬೇಕಾಗುತ್ತೆ. ನೋಡಿ ಇದು ಇಲ್ಲೇನಾದರೂ 100ರ ಸಮೀಪ ಕೇಳಿದರೆ ನಾವು ಇದನ್ನು 400 ಅಂತ ತೊಗೋಬೋದಾಗಿತ್ತು, ಅಥವಾ 300 ಅಂತ ತೊಗೋಬೋದಾಗಿತ್ತು 50 ಒಳಗಡೆ. ಇದನ್ನು ಹೇಳ್ಬಿಟ್ಟು ನೋಡಿ, 50ರ ಸಮೀಪ ಅಂತ ಬಂದಾಗ ನಮಗೆ 45 ಇದ್ದರೆ ಅದನ್ನು 50ಕ್ಕೆ ಅಂತ ತೊಗೊಳ್ತೀವಿ, ಅಥವಾ 76 ಇದ್ದರೆ ಅದನ್ನು 100ಕ್ಕೆ ಅಂತ ತೊಗೊಳ್ತೀವಿ. ಇದನ್ನು 10ರ ಸಮೀಪ ಅಂತ ಬಂದಾಗ, 100ರ ಸಮೀಪ ಅಂತ ಬಂದಾಗ 346 ಇದ್ದರೆ ಅದನ್ನು ನಾವು 300 ಅಂತಲೇ ತೊಗೊಳ್ತೀವಿ. 384 ಇದ್ದರೆ ಅದನ್ನು 400ಗೆ ಕನ್ಸಿಡರ್ ಮಾಡ್ತೀವಿ. ಸೊ ಈ ಥರ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 1000ಕ್ಕೆ ಸಮೀಪಕ್ಕೆ ಕೇಳಿರೋದ್ರಿಂದ ನಾವು ಇಲ್ಲಿ 1000ಕ್ಕೆ ಕನ್ಸಿಡರ್ ಮಾಡ್ಕೊಂಡು ಹಾಕೋಬೇಕು 25,000. ನೆಕ್ಸ್ಟ್ ನೋಡಿ, 84,365ರಲ್ಲಿ 3ರ ಸ್ಥಾನ ಬೆಲೆ ಎಷ್ಟು ಅಂತ ಕೇಳಿದ್ರೆ, 3ರ ಸ್ಥಾನ ಬೆಲೆ ಬಿಡಿ 10 100 ಅಂದರೆ 300. ನೋಡಿ ಇದಕ್ಕೆ ಸ್ಥಾನ ಬೆಲೆ 5, ಇದಕ್ಕೆ ಸ್ಥಾನ ಬೆಲೆ 60, ಇದಕ್ಕೆ ಸ್ಥಾನ ಬೆಲೆ 300, ಇದಕ್ಕೆ 4,000, ಇದಕ್ಕೆ 80,000. ಇದು ಸ್ಥಾನ ಬೆಲೆ. ಮುಖ ಬೆಲೆ ಅಂತ ಕೇಳ್ತಾರೆ, ಮುಖ ಬೆಲೆ ಬೇರೆ ಬರುತ್ತೆ. ಮುಖ ಬೆಲೆಯಲ್ಲಿ ಏನಿರುತ್ತೆ ಅದೇ, 5ರ ಮುಖ ಬೆಲೆ 5ನೇ, 6ರ ಮುಖ ಬೆಲೆ 6ನೇ, 3ರ ಮುಖ ಬೆಲೆ 3 ಬರುತ್ತೆ. ಮುಖ ಬೆಲೆಯಲ್ಲಿ ಏನು ಚೇಂಜ್ ಆಗಲ್ಲ ವ್ಯಾಲ್ಯೂಗಳು. ಸ್ಥಾನ ಬೆಲೆಯಲ್ಲಿ ಮಾತ್ರ ಅದರ ಬಿಡಿ ಸ್ಥಾನ 10ರ ಸ್ಥಾನ, 100ರ ಸ್ಥಾನ, 1000ರ ಸ್ಥಾನಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ. ಫ್ರೆಂಡ್ಸ್, 2ರ ಮೊದಲಿನ 5 ಗುಣಾಂಕಗಳ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. 2ರ ಮೊದಲಿನ 5 ಗುಣಾಂಕಗಳು ಅಂದರೆ 2 × 4 × 6, 2 1 2, 2 4 2 3 6, 2 4 8, 2 5 10 ಅಲ್ವಾ. ಸೊ ಈ 5ರ ಗುಣಾಂಕಗಳ ಸರಾಸರಿ ಎಷ್ಟು? ಇದನ್ನೇ ಗುಣಾಂಕ ಅನ್ನೋದು. 1 2 3 4 5 ಏನಿದೆ ಇದು ಗುಣಾಂಕ ಅಂತ ಕರಿತೀವಿ. ಇದರ ಸರಾಸರಿ ಕಂಡುಹಿಡಿಬೇಕು ನಾನು ಹೇಳಿದಾಗ ಆಗಲೇ 2 + 4 + 6 + 8 + 10 ಡಿವೈಡೆಡ್ ಬೈ ಎಷ್ಟು ಇದಿದೆ ನಂಬರ್ಸು 1 2 3 4 5. ಸೊ 5ನ್ನು ನಾವು ಡಿವೈಡ್ ಮಾಡಬೇಕು. ನೋಡಿ ಈಗ 10 × 18 18 24 24 28 30 30 ಡಿವೈಡೆಡ್ ಬೈ 5. 5 1 5 6 ಆನ್ಸರು 6. ಸೊ ಈಸಿ ಇರುತ್ತೆ, ಬಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಮಗೆ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ನೀಟಾಗಿ ಕ್ವಶನ್ ಅರ್ಥ ಮಾಡ್ಕೊಳ್ಳಿ, ಆನ್ಸರ್ ಈಸಿ ಆಗುತ್ತೆ. ಮೊದಲ 3 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಹೇಳಿದ್ರೆ, ಫಸ್ಟ್ ಅವಿಭಾಜ್ಯ ಸಂಖ್ಯೆ ಅಂದ್ರೇನು, ಮತ್ತು ಬೆಸ ಸಂಖ್ಯೆ ಅಂದ್ರೇನು, ಸಮ ಸಂಖ್ಯೆ ಅಂದ್ರೇನು, ಸ್ವಾಭಾವಿಕ ಸಂಖ್ಯೆ ಅಂದ್ರೇನು, ಪೂರ್ಣ ಸಂಖ್ಯೆ, ಇದನ್ನ ಫಸ್ಟ್ ಚೆನ್ನಾಗಿ ತಿಳ್ಕೊಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಅವಿಭಾಜ್ಯ ಸಂಖ್ಯೆ ಅಂತ ಅಂದರೆ ತನ್ನದೇ ಸಂಖ್ಯೆಯಿಂದ ಬಿಟ್ಟು ಬೇರೆ ಯಾವುದೇ ಸಂಖ್ಯೆಯಿಂದ ಡಿವೈಡ್ ಆಗಲ್ಲ ಅದು. ಸೊ ಅಂಥ ಸಂಖ್ಯೆ ನಾವು ಅವಿಭಾಜ್ಯ ಸಂಖ್ಯೆ. ಫಾರ್ ಎಕ್ಸಾಂಪಲ್ ನೋಡಿ, ಇದು 2 2ರಿಂದ 1ರಿಂದ ಬಿಟ್ಟು ಬೇರೆ ಯಾವುದೇ ಸಂಖ್ಯೆಯಿಂದ ಡಿವೈಡ್ ಆಗಲ್ಲ ಇದು. ಮತ್ತು 3 ಮತ್ತು 5 ಇದನ್ನು ನಾವು 7 9 ಡಿವೈಡ್ ಆಗುತ್ತೆ 3ರಿಂದ 11. ಇದನ್ನು ನಾವು ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ಇಲ್ಲಿ ಕೇಳಿದಷ್ಟು 3 ಅವಿಭಾಜ್ಯ ಸಂಖ್ಯೆಗಳು. ಸ್ಟಾರ್ಟಿಂಗ್ ಈ 3 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದರೆ 5 3 8 8 2 10. ನೋಡಿ ಫ್ರೆಂಡ್ಸ್, 1.42ರ ಭಿನ್ನರಾಶಿ ರೂಪ ಏನಂತ ಕೇಳಿದ್ದಾರೆ. ನೋಡಿ 1.42ನ ಭಿನ್ನರಾಶಿ ರೂಪ ಈ ಥರ ಬರ್ಕೋಬೋದು ನಾವು. 142 ಡಿವೈಡ್ ಬೈ 100. ನೋಡಿ ಇಲ್ಲಿ 1 ಪಾಯಿಂಟ್ನ ನಾವು ಮುಂದೆ ತೊಗೋತೀವಿ ಅಂದರೆ ಇಲ್ಲಿ 1 0 ಹಾಕೋಬೇಕು. ಇಲ್ಲಿ 2 ಅಂಕಿನ ನಾವು ಮುಂದೆ ತೊಗೊಳೋದ್ರಿಂದ ನಾವು 2 0 ಹಾಕ್ಕೊಂಡಿದ್ದೀವಿ. 1 ಮೊದಲೇ ಇರುತ್ತೆ, ನಾವು ಈಗ 1/1 ಹಾಕೊಳ್ಳೋಣ, 1 ಇದ್ದೇ ಇರುತ್ತೆ. ಸೊ 2 0ಗೆ ನಾವು 2 ಅಂಕಿ ಮುಂದೆ ಹೋದರೆ 2 0 ಹೋಗುತ್ತೆ. ಅಥವಾ 3 ಅಂಕಿ ಇಲ್ಲೇನಾದ್ರು ನಾವು ಇನ್ನೊಂದು 0 ಹಾಕೊಳ್ತೀವಿ ಅಂದರೆ ಇಲ್ಲೂ 1 0 ಹಾಕೋಬೋದು, ಇಲ್ಲೊಂದು 0 ಇಲ್ಲೊಂದು 0 ಹಾಕೋಬೋದು. ಆ ಥರ ಟ್ರಿಕ್ ಆನ್ಸರ್ ಕೊಟ್ಟಿದೆ. ಸೊ ಇಲ್ಲ ಆನ್ಸರ್ ಏನಂದರೆ 142/100. ಸೊ ನಾವು ಎಷ್ಟು ಪಾಯಿಂಟಿಂದ ಮುಂದೆ ಹೋಗ್ತೀವಿ ಅಷ್ಟು 0 ಇಲ್ಲಿ ಕನ್ಸಿಡರ್ ಆಗುತ್ತೆ. ಒಬ್ಬ ವ್ಯಕ್ತಿಯ ಆದಾಯ ತಿಂಗಳಿಗೆ 3,800 ರು, ಅದರಲ್ಲಿ 65% ಖರ್ಚು ಮಾಡಿದರೆ ಪ್ರತಿ ತಿಂಗಳು ಅವನ ಉಳಿತಾಯ ಎಷ್ಟು? ನೋಡಿ, ಒಬ್ಬ ವ್ಯಕ್ತಿಯ ಆದಾಯ
ತಿಂಗಳಿಗೆ 3,800 ಎಷ್ಟು 3,800 ಆದಾಯ. ಅದರಲ್ಲಿ ಏನು ಮಾಡ್ತಾನೆ 65%ನ ಖರ್ಚು ಮಾಡ್ತಾನೆ. ಅಂದರೆ 100ಕ್ಕೆ 100 ರೂಪಾಯಿ ಆದಾಯ ಆಯ್ತಂದರೆ 65 ರೂಪಾಯಿನ ಖರ್ಚು ಮಾಡ್ತಾನೆ. ಪ್ರತಿ ತಿಂಗಳು ಅವನ ಉಳಿತಾಯ ಎಷ್ಟು, ಇಲ್ಲಿ ಖರ್ಚು ಕೊಡಿದ್ರೆ ಉಳಿತಾಯ ಕೊಟ್ಟಿಲ್ಲ. ಸೊ ನಾವೇನು ಮಾಡಬೇಕು, 100ಕ್ಕೆ 65 ರೂಪಾಯಿನ ಅವನು ಖರ್ಚು ಮಾಡಿದ್ರೆ 3,800 ರೂಪಾಯಿಗೆ ಎಷ್ಟು ಖರ್ಚು ಮಾಡ್ತಾನೆ. ಸೊ ಇದನ್ನು ನಾವು ಇದು ಮಾಡ್ಕೊಂಡಾಗ 65 × 38 ನೋಡಿ 8 5 40 4 8 6 48 48 52 5 3 15 6 3 18 1 19 0 5 2 7 9 5 14 2,470 ರೂಪಾಯಿ ಖರ್ಚು ಮಾಡ್ತಾನೆ. ಇಲ್ಲಿ ಕೇಳೋದೇನೋ ಅವನ ಉಳಿತಾಯ, ಇದು ಖರ್ಚಾಯಿತು, ಅವನ ಕೇಳೋ ಉಳಿತಾಯ. ಸೊ ಉಳಿತಾಯ ಬರಬೇಕಂದ್ರೆ 3,800 ಆದಾಯದಲ್ಲಿ ಅವನ ಖರ್ಚಿನ ಕಳೆದ್ರೆ ಉಳಿತಾಯ ಉಳಿತದೆ. 0 10ರಲ್ಲಿ 7 ಹೋದರೆ 3, 7 4 ಹೋದರೆ 3 0. ಲೀಡರ್ಸ್ಗೆ ಕೊಟ್ಟರೆ 8 4 ನೋಡಿ 0 10ರಲ್ಲಿ 7 ಹೋದರೆ 3, ಇಲ್ಲಿ ಎಷ್ಟು ಇದು 7 4 ಹೋದರೆ 3, ಇಲ್ಲಿ 3ರಲ್ಲಿ 2 ಹೋದರೆ 1. ಇಷ್ಟು ಅವನ ಉಳಿತಾಯ. ನೆಕ್ಸ್ಟ್, ಒಂದು ಕುರ್ಚಿಯ ನಮೂದಿತ ಬೆಲೆ 200 ರು, ಅದನ್ನು ಆ ವರ್ತಕನು 160 ರೂಗಳಿಗೆ ಮಾತ್ರ ಸೋಡಿ ದರ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ನಮೂದಿತ ಬೆಲೆ ಎಷ್ಟು 200 ರೂಪಾಯಿ, ಅವ್ನು ಮಾರಿದೆಷ್ಟಕ್ಕೆ 160 ರೂಪಾಯಿಗೆ. ಅಂದರೆ ಅವನಿಗೆ ಎಷ್ಟು ಲಾಸ್ ಆಯಿತು, 40 ರೂಪಾಯಿ ಲಾಸ್ ಆಯಿತು. ಸೊ ಲಾಸ್ ಆಗಿದ್ದ ಪರ್ಸೆಂಟೇಜ್ ಕೇಳಿದ್ದಾರೆ ಇಲ್ಲಿ. ಅಂದರೆ 200 ರೂಪಾಯಿಗೆ 40 ರೂಪಾಯಿ ಲಾಸ್ ಆದರೆ ನೋಡಿ 200 ರೂಪಾಯಿ 40 ರೂಪಾಯಿ ಲಾಸ್ ಆದರೆ ಸೋಡಿ ದರ ಅಂದರೆ 100ಕ್ಕೆ ಎಷ್ಟು ಖರ್ಚಾಯಿತು, 2 2 4, ಸೊ 20%. ಯಾವ ಮೊಬೈಲ್ಗೂ 7.5 ಅಂತೆ 3 ವರ್ಷಗಳಲ್ಲಿ 90 ರು ಸರಳ ಬಡ್ಡಿಯನ್ನು ಗಳಿಸುತ್ತದೆ. ಅಂದರೆ ಇಲ್ಲಿ ಅಸಲು ಪಿ ಕೊಟ್ಟಿಲ್ಲ, ನಮಗೆ ಪಿ ಕಂಡುಹಿಡಿಬೇಕು ಎಷ್ಟು ಅಸಲು ಅಂತ. ಸೊ I = PTR / 100 ಇದು ಫಾರ್ಮುಲಾ ಐತೆ. ಐ ಎಷ್ಟು ಕೊಡ್ತಾರೆ 7.5 ಬಡ್ಡಿಯ ದರ. ಪಿ ಎಷ್ಟು ನಮಗೆ ಗೊತ್ತಿಲ್ಲ, ಎಷ್ಟು 3 ವರ್ಷಕ್ಕೆ ಅಂತ ಅವ್ರು ಕೊಟ್ಟಿರೋದು. ಎಷ್ಟಿದು 90 ರೂಪಾಯಿ / 100. ಸೊ ಈಗ ಆನ್ಸರ್ ಎಷ್ಟು ಬರುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಇದು ನಾವು ಇದು ಹಾಕೋಬೇಕಿತ್ತಲ್ವ ನೋಡಿ. ಸರಳ ಬಡ್ಡಿ 90 ರೂಪಾಯಿ, ಸರಳ ಬಡ್ಡಿ 90 ರೂಪಾಯಿ, ಶೇಕಡ ರೇಟ್ ಬಂದು 7.5. ನೋಡಿ ಮಿಸ್ಟೇಕ್ ಮಾಡಿಕೊಂಡೆ ನೋಡಿ, ಬಿಡಿ ಇಲ್ಲೇ ಮಾಡ್ತೀನಿ ನೋಡಿ. I = PTR / 100. ಐ ಎಷ್ಟು ಬಡ್ಡಿ, ಸರಳ ಬಡ್ಡಿ 90 ರೂಪಾಯಿ, ಪಿ ಗೊತ್ತಿಲ್ಲ, ಟಿ ಟೈಮ್ ಎಷ್ಟು 3 ವರ್ಷ, ಆರ್ ಎಷ್ಟು 7.5 / 100. ಸೊ ಇದು ನಾವು ಇದು ಮಾಡಿದಾಗ ಇಲ್ಲಿ ಪಿ ಇಲ್ಲೇ ಉಳಿಸ್ಕೊಡಿ, ಮಿಕ್ಕಿದ್ದೆಲ್ಲ ಈ ಕಡೆ ತೊಗೊಂಡಾಗ ನಾವೇನಾಗುತ್ತೆ ನೋಡಿ 90 × 100 = P × 3 × 7.5 ಅಂತ. ಇದು 9,000 ಆಗುತ್ತೆ. = P × 5 3 15 ದಸ್ಕ 1 7 3 21 1 22.5 ಇದು 9,000 ಆಯಿತು. ಸೊ ಇದು ನಾವು ಪಿಗೆ ಕನ್ವರ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ಇದು ಕೆಳಗಡೆ ಹೋಗುತ್ತೆ. 9,000 / 22.5 ನೋಡಿ. ಇದನ್ನ ನಾವು ಡಿವೈಡ್ ಮಾಡ್ಕೊಂಡಾಗ ಎಷ್ಟನ್ನ ಡಿವೈಡ್ ಮಾಡ್ಕೊಳ್ಳಿ, 5 ಮಾಡಿ ಎಷ್ಟನ್ನ ಮಾಡಿ ಆನ್ಸರ್ ಬಂದು 400 ಬರುತ್ತೆ. ಪಿ ಆನ್ಸರು 400. ನೋಡಿ, ಒಂದು ಗೋಳದ ವಿಸ್ತೀರ್ಣ 154 ಚದರ ಸೆಂಟಿಮೀಟರ್ ಇದೆ. ಈ ಗೋಳದ ವ್ಯಾಸ ಎಷ್ಟು ಅಂತ ಕೇಳಿದ್ರೆ, ಅಂದರೆ ಒಂದು ಗೋಳ ಅಂದರೆ ಫುಲ್ ಇದು ಬರುತ್ತೆ, ಸರ್ಕಲ್ ಅಲ್ಲ, ಗೋಳ ಅಂದರೆ ಗೋಲ್ ಇದು ಬರುತ್ತಲ್ಲ ಬಾಲ್ ಟೈಪು, ಫುಲ್ ಸರ್ಕಲ್ಲು. ಸೊ ಆ ಗೋಳದ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ 154 ಚದರ ಸೆಂಟಿಮೀಟರ್. ಗೋಳದ ವ್ಯಾಸ ಎಷ್ಟು ಅಂತ ಕೇಳಿದ್ದಾರೆ, ಡಿ ಎಷ್ಟು ಅಂತ ಕಂಡುಹಿಡಿಯಬೇಕು. ಸೊ ಗೋಳದ ವಿಸ್ತೀರ್ಣದ ಸೂತ್ರ ಬಂದು 4πr². ಸೊ 4πr² ಆರ್ ಕಂಡುಹಿಡ್ಕೊಂಡ್ರೆ ವ್ಯಾಸ ಕಂಡುಹಿಡ್ಕೊಂಡಂಗೆ. ಇಲ್ಲಿ ಕೊಟ್ಟಿರೋದು ಗೋಳದ ವಿಸ್ತೀರ್ಣ 154 = 4 × ಪೈನ ಬೆಲೆ ಬಂದು 22/7 × r².
ಸೊ ಇದು ಈ ಕಡೆ ಹೋಗುತ್ತೆ ನೋಡಿ. r² ಇಂಟು 4 8 4 8 88 ಇಸ್ ಈಕ್ವಲ್ ಟು 154 ಇಂಟು 7. r² ಇಸ್ ಈಕ್ವಲ್ ಟು 154 ಇಂಟು 7 ಎಷ್ಟಾಗುತ್ತೆ ನೋಡಿ. 4 7 28 8 10 2 7 5 35 2 37 3 7 1 7 7 3 10 ಡಿವೈಡೆಡ್ ಬೈ 88. ನೀವು 2ರಿಂದ ಮಾಡ್ಕೊಂಡೋಗಿ 4ರಿಂದ ಮಾಡ್ಕೊಂಡೋಗಿ. ಸೊ 88ರಿಂದ 1078 ನಾವು ಡಿವೈಡ್ ಮಾಡಿದಾಗ ಬರೋ ಉತ್ತರ 12.25. ಸೊ ನಾವು ಇದನ್ನ r² r ರೂಟ್ ಮಾಡ್ಕೋತೀವಿ. r ಇಸ್ ಈಕ್ವಲ್ ಟು ರೂಟ್ 12.25. ಸೊ ಈ rಕ್ಕೆ ಉತ್ತರ ಬರೋದು ನಮಗೆ 3.5. ಸೊ ಇದು r ಅಂದರೆ ತ್ರಿಜ್ಯ ಬಂದು 3.5 ಆದರೆ d ಇಸ್ ಈಕ್ವಲ್ ಟು 2r. d ಇಸ್ ಈಕ್ವಲ್ ಟು 2 ಇಂಟು 3.5 ಈಕ್ವಲ್ಸ್ ನೋಡಿ 5 10 10 1 3 6 1 7. ಸೊ ಅಂದರೆ 7 ಸೆಂಟಿಮೀಟರ್ ಉತ್ತರ. ಇದು ಬಂದು ಡಿ. ಇದು ವ್ಯಾಸ ನೋಡಿ. ಬೇಕಾದರೆ ನಿಮಗೆ ನಾನು ಆಲ್ರೆಡಿ ಹಿಂದೆ ವಿಡಿಯೋ ಹಾಕಿದ್ದೀನಿ, ಒಂದು ವರ್ಗಮೂಲ ಕಂಡುಹಿಡಿಯೋದು ಯಾವ ಥರ ಅಂತ. ಇದಕ್ಕೆ ವರ್ಗಮೂಲ ನೀವು ಕಂಡುಹಿಡ್ಕೋಬೋದು. ಸೊ 12.25 ವರ್ಗಮೂಲನ ನೀವು ಈ ಥರ ಕಂಡುಹಿಡ್ಕೊಂಡು ಹೋದಾಗ ನಿಮಗೆ ಬರುವಂಥ ಉತ್ತರ 3.5. ಹಿಂದಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ವರ್ಗಮೂಲ ಕಂಡುಹಿಡಿಯೋದು ಹೇಗೆ ಅಂತ ಹಾಕಿದ್ದೀನಿ, ನೋಡ್ಕೊಳ್ಳಿ. ನೋಡಿ ಇದು ಬಂದು 20 ಇಂಟು 2 ಪ್ಲಸ್ 5 ಮೈನಸ್ 10 ಡಿವೈಡೆಡ್ ಬೈ 5 ಪ್ಲಸ್ 5 ಈಕ್ವಲ್ಸ್ ಎಷ್ಟು ಆನ್ಸರ್ ಅಂತ ಕೇಳಿದರೆ. ಸೊ ಇಲ್ಲಿ ನಮಗೆ ಬಾಡ್ಮಾಸ್ ನಿಯಮ ಅಂತ ಬರುತ್ತೆ. ಫಸ್ಟ್ ನಾವು ಬ್ರಾಕೆಟ್ನ ಬಿಡಿಸ್ಕೋಬೇಕು. ಇಲ್ಲಿ ಬ್ರಾಕೆಟ್ ಕೊಟ್ಟಿಲ್ಲ. ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದರೆ ಫಸ್ಟ್ ನಾವು ಬಾಡ್ಮಾಸ್ ನಿಯಮ ಅಂತ ಹೇಳಿದಾಗ ನೋಡಿ, ಬಾಡ್ಮಾಸ್ ನಿಯಮ ಅಂತ ಬರುತ್ತೆ. ಬ್ರಾಕೆಟ್ನ ಬಿಡಿಸ್ಕೋಬೇಕು, ಬ್ರಾಕೆಟ್ ಇಲ್ಲ ಇಲ್ಲಿ. ಆಮೇಲೆ ನೆಕ್ಸ್ಟು ಡಿವಿಷನ್ನು, ಮಲ್ಟಿಪ್ಲಿಕೇಶನ್ನು, ಆಡಿಷನ್ನು, ಸಬ್ಟ್ರಾಕ್ಷನ್ನು. ಸೊ ಫಸ್ಟ್ ನಾವೇನು ಮಾಡಬೇಕು, ಡಿವಿಷನ್ ಮಾಡ್ಕೋಬೇಕಿಲ್ಲಿ. ಹಾಗಾಗಿ ನೋಡಿ 20 ಇಂಟು 2 ಪ್ಲಸ್ 5 ಮೈನಸ್ 10 ಡಿವೈಡೆಡ್ ಬೈ 5 ಪ್ಲಸ್ 5 ಇದೆ. ಸೊ ನಾವು ಫಸ್ಟ್ ಯಾವ್ದು ಮಾಡಬೇಕು, ಡಿವಿಷನ್ ಮಾಡ್ಕೋಬೇಕು. 20 ಇಂಟು 2 ಪ್ಲಸ್ 5 ಮೈನಸ್ 5ನ 10 ಡಿವೈಡ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ, 2 ಬರುತ್ತೆ, ಪ್ಲಸ್ 5. ನೆಕ್ಸ್ಟು ಡಿವಿಷನ್ ಆದಮೇಲೆ ಮಲ್ಟಿಪ್ಲಿಕೇಶನ್ನು. ಮಲ್ಟಿಪ್ಲಿಕೇಶನ್ ಅಂದರೆ 2 4 ಪ್ಲಸ್ 5 ಮೈನಸ್ 2 ಪ್ಲಸ್ 5. ಸೊ ನೋಡಿ ಇವಾಗ 4 5 40 45 50 50ರಲ್ಲಿ 2 ಹೋದರೆ 48. ಈ ಥರ ಫ್ರೆಂಡ್ಸ್ ತುಂಬಾ ಕ್ವಶನ್ಸ್ಗಳು ಈ ಥರನೇ ಕೇಳ್ತಾರೆ. ಸಿಂಪಲ್ ಆಗಿರುತ್ತೆ ಕ್ವಶನು, ಬಟ್ ನಾವು ಕ್ವಶನ್ ಅರ್ಥ ಮಾಡ್ಕೊಳ್ಳೋದು ಮತ್ತು ಯಾವ ಪ್ಯಾಟರ್ನ್ ಮೇಲೆ ಕೊಡ್ತಾರೆ ಅಂತ ಗೊತ್ತಿರಲ್ಲ. ಸೊ ಹಾಗೆ ನೀವು ಎಲ್ಲ ಥರ ಪ್ಯಾಟರ್ನು ನೀಟಾಗಿ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಸೊ ಇಷ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.